ಸ್ಟೆರ್ಲೈಟ್ ಕಂಪನಿಯು ಯಾವುದೇ ಪರಿಹಾರ ನೀಡದೆ ತೆಂಕಮಿಜಾರು ಗ್ರಾಮದ ಪಡೀಲು ಕೊಮ್ನೆರಬೆಟ್ಟು ಪ್ರದೇಶದಲ್ಲಿ ಟವರ್ ನಿರ್ಮಾಣದ ಕಾಮಗಾರಿಗೆ ಮುಂದಾದ ಹಿನ್ನೆಲೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಸೋಮವಾರ ರೈತರು ಪ್ರತಿಭಟನೆಯನ್ನು ನಡೆಸಿ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಬೂಬಗೌಡ, ಅಪ್ಪಯ್ಯಗೌಡ, ಮೋನಪ್ಪ ಹಾಗೂ ಸುಂದರ್ ಶೆಟ್ಟಿಯವರ ಜಾಗದಲ್ಲಿ ಟವರ್ ನಿರ್ಮಾಣಕ್ಕೆ ಪೂರಕವಾದ ಕಾಮಗಾರಿಯನ್ನು ಕೈಗೊಳ್ಳಲು ಕಂಪನಿ ಮೊದಲು ಮರಗಳ ಸಮೀಕ್ಷೆ ನಡೆಸಿತ್ತು. ಇದೇ ಪ್ರದೇಶದಲ್ಲಿ ಈಗಾಗಲೇ ಟವರ್ ನಿರ್ಮಾಣಗೊಂಡಿದ್ದು ಅದಕ್ಕೆ ಸಂಪರ್ಕವಾಗಿ ವಿದ್ಯುತ್ ತಂತಿ ಎಳೆಯುವ ಉದ್ದೇಶದಿಂದ ಈ ನಾಲ್ವರು ಸಂತ್ರಸ್ತರ ಜಾಗದಲ್ಲಿ ಕೆಲವು ಮರಗಳನ್ನು ಕಡಿಸಲು ಕಂಪನಿ ಮುಂದಾಗಿದೆ. ಕಂಪನಿ ಅಧಿಕಾರಿಗಳಿಗೆ ಮರಗಳ ಮೌಲ್ಯ ನಿರ್ಧಾರಕ್ಕೆ ಸಂಬಂಧಿಸಿದ ದಾಖಲೆಗಳು ಹಾಗೂ ಸೂಕ್ತ ಪರಿಹಾರ ಧನವನ್ನು ಒದಗಿಸಿದ ಬಳಿಕವೇ ಕಾಮಗಾರಿ ನಡೆಸಲು ಅವಕಾಶ ನೀಡುವುದಾಗಿ ಸಂತ್ರಸ್ತರು ತಿಳಿಸಿದರು. ಆದರೆ ಕಂಪನಿ ಯಾವುದೇ ದಾಖಲೆ ಅಥವಾ ಪರಿಹಾರ ನೀಡದೆ ಪೊಲೀಸ್ ಪಡೆಯೊಂದಿಗೆ ಕಾಮಗಾರಿ ಆರಂಭಿಸಲು ಮುಂದಾದ ಹಿನ್ನೆಲೆಯಲ್ಲಿ ರೈತರು ಮತ್ತು ಸಂತ್ರಸ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಸೂಕ್ತ ದಾಖಲೆಗಳು ಹಾಗೂ ಪರಿಹಾರ ನೀಡದೆ ಕಾಮಗಾರಿ ನಡೆಸಲು ಮುಂದಾದ ಕಂಪನಿ ಮತ್ತು ಅವರಿಗೆ ರಕ್ಷಣೆಯಾಗಿ ಬಂದ ಪೊಲೀಸ್ ಇಲಾಖೆಯ ಕ್ರಮವನ್ನು ರೈತ ಮುಖಂಡ ವಕೀಲ ಶಾಂತಿ ಪ್ರಸಾದ್ ಹೆಗ್ಡೆ ತರಾಟೆಗೆ ತೆಗೆದುಕೊಂಡರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಂಪನಿ ಮತ್ತು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸಹಾಯಕ ಆಯುಕ್ತರನ್ನ ದೂರವಾಣಿಯ ಮೂಲಕ ಸಂಪರ್ಕಿಸಲಾಗಿದೆ. ಕಾನೂನುಬದ್ಧವಾಗಿ ಸಂತ್ರಸ್ತರಿಗೆ ನೀಡಬೇಕಾದ ಪರಿಹಾರ ಧನವನ್ನು ಒದಗಿಸಿದ ಬಳಿಕವೇ ಕಾಮಗಾರಿ ಆರಂಭಿಸಬೇಕು ಎಂದು ಸ್ಪಷ್ಟವಾಗಿ ಸೂಚಿಸಿದ್ದಾರೆ. ಇಲ್ಲದಿದ್ದರೆ ಸಂತ್ರಸ್ತರು ನೇರವಾಗಿ ದೂರು ಸಲ್ಲಿಸಬಹುದೆಂದು ತಿಳಿಸಿದ್ದಾರೆ. ಆದರೂ ಕಂಪನಿ ಪೊಲೀಸ್ ಇಲಾಖೆಯ ನೆರವಿನಿಂದ ದಬ್ಬಾಳಿಕೆಗೆ ಮುಂದಾಗುತ್ತಿದೆ ಎಂದು ಆರೋಪಿಸಿದರು. ನಾವು ಕಳಿಸಿದ್ದಕ್ಕೆ ನಾವು ರಿಜಿಸ್ಟರ್ಡ್ ನಾವು ನೋಂದಾಯಿತ ಅಂಚೆ ಮೂಲಕ ನಿಮ್ಗೆ ಕಳಿಸ್ತೀವಿ. ವಕೀಲ ಮುಖಾಂತರವೇ ಪ್ರಥಮ ಕಳಿಸಿ ಅದು ನಿಮ್ಗೆ ಸರ್ವ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಮಾತಾಡಿದ್ದಾರೆ. ನೀವು ಮೊನ್ನೆ MP ಸಾಹೇಬರಿದ್ದು ಮಾತುಕತೆ ಆದಾಗಲೂ ರೈತರಿಗೆ ಹಣ ಕೊಟ್ಟು ಕಾಮಗಾರಿ ಮಾಡಿ ಅಂತ ಹೇಳಿ, ನಮ್ದು ಇರ್ತಕ್ಕಂಥದ್ದು ನೀವು ರೈತರಿಗೆ ಹಣ DD ಅನ್ನು ಕೊಡದೆ ಕಾಮಗಾರಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕಾಗುದಿಲ್ಲ. ನಿಮ್ಗೆ ಎಲ್ಲಿಯೂ ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಈಗ ಎಲ್ಲಿ ಇದ್ದಾರೆ ಇವರು ಹೆಂಗಸು ಬನ್ಯಮ್ಮ ರೈತನ ಎದುರು ಬೆಲೆ ಇಂಚು ಬೆಲೆ ಯಾರು ಬಲೆ ನಿಗಲ ತಿಕ್ಕದಲ್ಲ ನೀವು ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ನಾನು ಬಿಟ್ಟರೆ ಅಲ್ಲ. ಈಗ ಯಾವುದೇ ಇಷ್ಟು ಪೇಮೆಂಟ್ ಅನ್ನ ಕೊಡದೆ ಇಷ್ಟೆಲ್ಲ ಜನ ಕರ್ಕೊಂಡು ಬಂದು ನೀವು ಬಲಾತ್ಕಾರವಾಗಿ ಕಾಮಗಾರಿ ಮಾಡುವುದಕ್ಕೆ ಯಾವ ಅಧಿಕಾರದಲ್ಲಿ ಮಾಡ್ತಿದ್ದೀರಿ, ಯಾರ ಆದೇಶದಲ್ಲಿ ಮಾಡ್ತಿದ್ದೀರಿ ಅಷ್ಟೇ ಹೇಳಿ ಸಾಕು ನನಗೆ. ಅಲ್ಲ ಸರ್ಕಾರ ಆದೇಶ ಅಲ್ಲ, ಸರ್ಕಾರದ ಆದೇಶ. ಸರ್ ವೆಂಕಟಣ್ಣ ಸರ್ಕಾರ ಮೊನ್ನೆ MP ಅವರ ಸಮಕ್ಷಮದಲ್ಲಿ ಡೆಲ್ಲಿಯಲ್ಲಿ ನಿಮ್ಮ PD ಅವರು ಎಲ್ಲರ ಹತ್ರ ಮಾತುಕತೆ ಆಗಿದೆ, ದುಡ್ಡು ಕೊಟ್ಟು ಮಾಡಬೇಕಂತಾಗಿದೆ. ನೀವು ಇದೆಂತ ಅನ್ಯಾಯ ಮಾಡೋದು? ನೀವು ಹಣ ಕೊಡೋದಿಲ್ಲ ಅಂತ ಹೇಳಿದ್ರೆ ಮೊದಲು ನೀವೇನು ಹೇಳಿ, ಎಷ್ಟಕ್ಕಿಷ್ಟು ಜಾಸ್ತಿ ಕೊಡ್ತೀವಿ ಒಪ್ಪಿಗೆ ಗುಡಿ ಅಂತೇಳಿ ಸೌಹಾರ್ದಯುತವಾಗಿ ಹೋಗ್ಬೇಕ್ರಿ, ಸೌಹಾರ್ದಯುತವಾಗಿ ಮಾತಾಡ್ಬೇಕ್ರಿ. ಬಲಾತ್ಕಾರದಲ್ಲಿ ಜನರ ಹತ್ರ ಅನ್ಯಾಯ ಮಾಡಲಿಕ್ಕೆ ಬರಬಾರ್ದು. ನೀವು ಪೊಲೀಸ್ ಕರ್ಕೊಂಡು ಬರ್ಬೇಕಂತ ಒಬ್ಬರನ್ನೇ ಬಂದರೆ ಸಾಕಾಗ್ತದೆ. ಕಾಲಕ್ಕೆ ಇಷ್ಟಪಡ ನನಗೆ ಫೋನ್ ಮಾಡಿ ಇಷ್ಟಪಡ ಎರಡು ಫೋನ್ ಮಾಡ್ತಾರೆ ನೀರು ಬರ್ತಾರೆ ಸರ್ ಏನಡ ಶಾಂತಿ ನೀನು ಸರಿ ಮಾಡ್ಕೊಳ್ಳಿ ಫೋನ್ ಬರೈತಾರೆ ಬಂದು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ಭಂಡಾರಿ, ಕಿಸಾನ್ ಪ್ರಮುಖರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಹರಿಪ್ರಸಾದ್ ಶೆಟ್ಟಿ, ನೇಮಿರಾಜ್ ಶೆಟ್ಟಿ, ಗ್ರಾಮದ ಕಿಸಾನ್ ಅಧ್ಯಕ್ಷ ಹೊನ್ನಪ್ಪಗೌಡ, ಸಂಜೀವಗೌಡ, ಕಿಸಾನ್ ಪ್ರಮುಖರಾದ ಶಿವಕುಮಾರ್, ಪಡೀಲು ಕಿಸಾನ್ ಕಾರ್ಮಿಕ ಪ್ರಮುಖ ನೀತಗೌಡ ಮತ್ತಿತರರು ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.